ನಿನ್ ಮಾತು ಕೇಳಿ ನಾನು ಮಾರ್ಬಿಟ್ಟೆ. ನನಗೆ ಮೋಸ ಮಾಡೋದಕ್ಕೆ ನಿನ್ಗೆ ಎಷ್ಟು ಧೈರ್ಯ ಇರಬೇಡ. ಅಯ್ಯೋ, ಅದೆಲ್ಲ ಯಾಕೆ ನಡೀತು, ಹೇಗ್ ನಡೀತು ಅಂತ ನಾನ್ ನಿಮಗೀಗ ಹೇಗಪ್ಪ ಅರ್ಥ ಮಾಡಿಸ್ಲಿ? ಏಯ್, ದೇವಿ ಅವಾಗ ಬಸ್ರೆ ಆಗಿದ್ಲು ಕಣೋ. ನೀನ್ ಬೇರೆ ಅವಳಿಗೆ ಗಂಡು ನೋಡಕ್ ಶುರು ಮಾಡಿದ್ದೆ. ಅದನ್ನ ತಡೆಯೋಕೆ ಪರಿ ಈ ತರ ಒಂದು ಏರ್ಪಾಟ್ ಮಾಡಿದ್ದು. ಅದಾದ್ಮೇಲೆನೆ ದೇವಿಗೆ ಗಂಡು ನೋಡೋದು ನಿಲ್ಸಿದ್ ನೀನು. ದೇವಿನ ಎಷ್ಟು ದೊಡ್ಡ ಗಂಡಾಂತರದಿಂದ ಪರಿ ಕಾಪಾಡಿದಾಳೆ. ನಿಮ್ಗೆ ಹೇಳಿದ್ರು ತಿಳಿಯಲ್ಲ ರೀ. ಓ ಹೌದಾ? ನನಗ್ ತಿಳಿಯಲ್ಲ, ಆದ್ರೆ ನಿಮ್ಮೆಲ್ಲಾರ್ಗೂ ಎಲ್ಲಾರು ತಿಳಿದು ಹೋಯ್ತು ಅಲ್ವಾ? ನಾನೇ ಒಬ್ಬ ದೊಡ್ಡ ಮುಟ್ಟಾಳ. ನೀವೆಲ್ಲಾ ಸೇರಿ ನನ್ನ ಮುಟ್ಟಾಳನಾಗ್ ಮಾಡಿದ್ರಿ, ನನ್ನ ಯಾವ ಮಾಡಿಸಿದ್ರಿ. ಈ ಪುರುಷಾರ್ಥಕ್ಕೆ ನಾನು ಊರಲ್ಲಿ ಚೇರ್ಮನ್ ಬೇರೆ. ನಾಚಿಕೆ ಆಗಲ್ಲ? ನನ್ನ ಬಗ್ಗೆ ನನ್ಗೆ ಹೇಸ್ಗೆ ಅನಿಸ್ತಾ ಇದೆ. ಅಪ್ಪ, ಒಂದ್ ನಿಮಿಷ ನಿಲ್ಸಿ ಅಪ್ಪ. ನೀವ್ ಯಾಕೆ ಇವ್ರ ಮೇಲೆಲ್ಲ ತಪ್ಪು ಹೊರಿಸ್ತಾ ಇದ್ದೀರಾ? ನಾನ್ ಶುರು ಮಾಡಿದ ನಾಟಕ ಇದು. ಇವರಿಗೆಲ್ಲ ಗೊತ್ತಿಲ್ಲ ಅಪ್ಪ, ಅಜ್ಜಿಗೂ ಗೊತ್ತಿಲ್ಲ, ಅವ್ರ ಯಾರಿಗೂ ಏನೋ ಗೊತ್ತಿಲ್ಲ ಅಪ್ಪ. ಇದು ನಾನೇ ತಗೊಂಡ ತೀರ. ನಿನಗೆ ಯಾರು ಹಿಡಿಸಿದಾನೋ ಅವನ್ನ ಕಟ್ಕೊಳ್ಳೋದಿಕ್ಕೆ ತಾನೇ ನೀನ್ ಈ ಡ್ರಾಮಾ ಮಾಡಿದ್ದು ಅಲ್ವಾ? ಅಪ್ಪ, ಹೀಗೆಲ್ಲ ಮಾತಾಡ್ಬೇಡಿ ಅಪ್ಪ. ನನ್ಗೋಸ್ಕರ ನನ್ ತಂಗಿ ಮಾಡಿದ್ಲು. ಅವಳ ತ್ಯಾಗಕ್ಕೆ ಕೆಟ್ಟ ಹೆಸರು ತರಬೇಡಿ ಅಪ್ಪ. ಏ ದೇವಿ, ಆ ಸರೋಜಾ ದೇವಿ ಎಂತ ಮನೆ ಹಾಳಿ ಅಂತ ನಿಮ್ಮಿಬ್ಬರಿಗೂ ಚೆನ್ನಾಗಿ ಗೊತ್ತು. ಆದ್ರೆ ಅದು ಲೆಕ್ಕಿಸ್ದೆ ಅದೇ ಮನೆ ಹುಡುಗರನ್ನ ನೀವಿಬ್ರು ಸೇರಿ ಲವ್ ಮಾಡಿ ಇವಳು ಮದ್ವೆ ಆದ್ಲು. ನೀನಿನ್ನು ಮದ್ವೆ ಆಗ್ಬೇಕು ಅಂತ ನಿಂತಿದ್ಯಾ? ಈಗ ಹೇಳ್ತೀನಿ, ನನ್ನ ಪಾಲಿಗೆ ನೀವಿಬ್ರು ಈಗ ಸತ್ತು ಹೋದ್ರಿ. ಇನ್ನು ಮುಂದೆ ನನ್ಗೆ ದೇವಿ ಪರಿ ಅನ್ನೋ ಮಕ್ಕಳೇ ಇಲ್ಲ. ಎಕ್ಕೊಟ್ಟು ಹೋಗಿ ಮತ್ತೆ ನನ್ ಕಣ್ಮುಂದೆ ಬಂದು ನಿಂತ್ರೆ ನಾನ್ ಕೊಲೆಗಾರ ಆಗ್ಬೇಕಾಗತ್ತೆ ಹೇಳ್ತಿದ್ದೀನಿ. ಅಯ್ಯೋ ಅಪ್ಪ, ಅಪ್ಪ ಅಪ್ಪ ಪ್ಲೀಸ್ ಅಪ್ಪ, ನನ್ನ ಕ್ಷಮಿಸ್ಬೇಡಿ ಅಪ್ಪ. ಇವ್ರಿಗೆ ಏನೇ ಮಾಡಿದ್ರು ನಮ್ಮ ಮನೆಗೆ ಒಳ್ಳೇದೇ ಮಾಡ್ತಾಳೆ. ಅಪ್ಪ 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 ಅವಳು ಇಲ್ಲದೆ ಹೋಗಿದ್ರೆ ನಮ್ಮನೆ ಮಾನ ಮರ್ಯಾದೆ ಎಲ್ಲ ಹರಾಜಾಗಿರೋದು. ಅವಮಾನದಲ್ಲಿ ನಾವೆಲ್ಲ ನೇಣು ಹಾಕೊಂಡು ಸಾಯ್ಬೇಕಾಗಿತ್ತು. ಅಪ್ಪ ಅಪ್ಪ ದಯವಿಟ್ಟು ಮಾತು ಕೇಳಿ ಅಪ್ಪ, ಪ್ಲೀಸ್. ಮರ್ಯಾದೆಯಿಂದ ನನ್ನ ಬಿಡಿ. ಬಿಡಿ ನನ್ನ. ಮುಂದೆ ಬಿಡಿ, ಹೊರ್ಟೋಗಿ. ಹೊರ್ಟೋಗಿ. ಅಪ್ಪ ಅಪ್ಪ ನನ್ನ ಮಾತು ಏನೋ ಸದ್ದಾಯ್ತಲ್ಲ. ಅಂಕಲ್, ಆಫೀಸ್ ಫೈಲ್ಸ್ನ ತರಕ್ ತಾನೇ ಪರಿ ಮೇಲ್ ಹೋಗಿದ್ದು. ಈಗ ಏನೋ ಒಡೆದೋದಂಗೆ ಸೌಂಡ್ ಬರ್ತಾ ಇದೆ. ಅದೇನಿಲ್ಲ ಅಳಿ, ಅಂದ್ರೆ ಮೇಲ್ ಸ್ಟೋರ್ ರೂಮ್ ಇದೆ, ಅಲ್ಲಿ ಪಾತ್ರೆ ಯಾವ್ದಾದ್ರು ಬಿದ್ದಿರ್ಬೇಕು. ಇಲ್ವಲ್ಲ, ಇದು ಪಾತ್ರೆ ಬಿದ್ದು ಸತ್ತರ ಇಲ್ವಲ್ಲ. ಯಾವುದೋ ದೊಡ್ಡ ಗಾಜಿನ ಐಟಮೇ ಒಡೆದೋದಾಗಿದೆ. ಅಷ್ಟು ದೊಡ್ಡ ಗಾಜಿನ ಪಾತ್ರೆ ನಮ್ಮನೇಲಿ ಯಾವುದೋ ಇಲ್ಲ. ಇಲ್ಲ, ನನಗೂ ಸದ್ ಕೇಳಿಸ್ತು. ಬನ್ನಿ, ಏನು ಅಂತ ಹೋಗಿ ನೋಡ್ಕೊಂಡು ಬನ್ನಿ ನೋಡೋಣ. ಪರಿ ಬೇರೆ ಮೇಲಿದ್ದಾಳೆ. ಬನ್ನಿ ಬೀಗ್ರೆ. ಏನ್ರಿ ಇದು? ಮೇಲೆ ಏನೇ ನಡೀತಿದೆ? ಏನೇ ಇದ್ರೂ ಹೋಗಿ ನೋಡೋಣ. ಬನ್ನಿ ಬನ್ನಿ ಹೋಗೋಣ. ಹೋಗು ಹೋಗು. ಪರಿ ಪರಿ, ಏನಮ್ಮ ಅದು ಸದ್ದು? ಅಮ್ಮ ಬಾಗ್ಲ ಹಾಕಮ್ಮ. ದೇವಿ, ಅಕ್ಕ ಅವ್ರು ಬರ್ತಿದ್ದಾರೆ, ನೀನ್ ಬಾ. ಬರೀ ಬರೀ ಕಾಲ್ ನೋಡ್ಕೊಮ್ಮ. ಅಕ್ಕ ಒಳಗ್ ಹೋಗು, ಹೋಗು. ಪರಿ, ಏನಾಯ್ತು? ಏನೋ ಒಡೆದೋಗಿದ್ ಥರ ಸೌಂಡ್ ಬಂತು.
ಅದು ಏನಿಲ್ಲಪ್ಪ, ಪರಿನ ಹೇಗ್ ಬಿಟ್ಟಿರೋದು ಮತ್ತೆ ಯಾವಾಗ ಅವಳನ್ನ ನೋಡೋದು ಅಂತ ಎಲ್ರೂ ಕಣ್ಣೀರ್ ಹಾಕ್ತಾ ಇದ್ವಿ. ಆಗ ನನ್ನ ಮಗನ ಕೈ ತಗಲಿ ಈ ವಾಸು ಕೆಳಗಡೆ ಬಿದ್ದ್ಬಿಡ್ತು. ಅಲ್ಲ, ಏನೋ ಒಡೆದೋದಂತ ಸೌಂಡ್ ಬಂತು. ನನ್ನ ಮೊಮ್ಮಕ್ಕಳನ್ನ ಬಿಟ್ಟಿರೋಕ್ಕಾಗದೆ ನಮ್ಮ ಮನ್ಸೆಲ್ಲ ಒಡೆದು ಹೋಗಿದೆ ಕಣಪ್ಪ. ಇಲ್ವಲ್ಲ, ಏನೋ ಗಾಜಿನ ಪಾತ್ರೆ ಒಡೆದೋದ ಹಾಗೆ ಸೌಂಡ್ ಬಂತಲ್ಲ. ಅಂಥದ್ದೆಲ್ಲ ಏನೂ ಇಲ್ಲಮ್ಮ.